ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫೀಲ್ಡ್ನಲ್ಲಿ ನಾವು ಎಷ್ಟು ಓದ್ತೀವಿ ಅನ್ನೋದರ ಜೊತೆಗೆ ಓದಿದ್ದನ್ನು ಎಷ್ಟು ಬಾರಿ ರಿವೈಸ್ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ ಮೇ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಡೀಟೇಲ್ ಆದಂತಹ ವಿಡಿಯೋಗಳನ್ನು ಆಲ್ರೆಡಿ ಪ್ಲೇಲಿಸ್ಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ನೀವು ನೋಡಿಲ್ಲ ಅಂತಂದರೆ ಅವುಗಳನ್ನು ಒಮ್ಮೆ ನೋಡ್ಬೋದಾಗಿದೆ. ಅಥವಾ ಈ ಪ್ರಶ್ನೋತ್ತರ ರೂಪದಲ್ಲಿ ಮೇ ತಿಂಗಳಲ್ಲಿ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳ ಪ್ರಶ್ನೋತ್ತರ ರೂಪದಲ್ಲಿ ಈ ಒಂದು ರಿವಿಷನ್ ಸಿರೀಸನ್ನು ಪ್ರಾರಂಭ ಮಾಡಲಾಗಿದ್ದು, ಈ ರಿವಿಷನ್ ಸಿರೀಸ್ನ ಮೊದಲ ಪಾರ್ಟನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಮೇ ತಿಂಗಳ ಮೊದಲ ವಾರದ ಎಲ್ಲ ಪ್ರಚಲಿತ ಘಟನೆಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡೋಣ. ಈ ರಿವಿಷನ್ ಸೆಷನ್ನ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಮಾಘಬಿಹು ಅನ್ನುವ ಪ್ರಸಿದ್ಧವಾದಂತಹ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಪಂಜಾಬ್, ಉತ್ತರಾಖಂಡ್, ರಾಜಸ್ಥಾನ್ ಅಥವಾ ಅಸ್ಸಾಂ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 4, ಅಸ್ಸಾಂ ರಾಜ್ಯದಲ್ಲಿ ಪ್ರಸಿದ್ಧವಾದಂತಹ ಈ ಮಾಘಬಿಹು ಅನ್ನುವ ಕೊಯ್ಲು ಹಬ್ಬವನ್ನು ಆಚರಿಸಲಾಗುತ್ತದೆ. ನಾವು ಯಾವ ರೀತಿ ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಹಬ್ಬವನ್ನು ಆಚರಿಸ್ತೇವೆ, ಅದೇ ಒಂದು ಸಂದರ್ಭದಲ್ಲಿ ಅಸ್ಸಾಂನಲ್ಲಿ ಮಾಘಬಿಹು ಅನ್ನುವ ಹೆಸರಿನ ಈ ಒಂದು ಕೊಯ್ಲು ಹಬ್ಬವನ್ನು ಆಚರಿಸಲಾಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 4, ಅಸ್ಸಾಂ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಹಾರ್ಮುಜ್ ಅನ್ನುವ ಹೆಸರಿನ ಜಲಸಂಧಿಯಿಂದ ಕನೆಕ್ಟ್ ಆಗುವಂತಹ 2 ಜಲಮೂಲಗಳು ಯಾವುವು, ವಾಟರ್ ಬಾಡೀಸ್ಗಳು ಯಾವುವು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, ಕೆಂಪು ಸಮುದ್ರ ಮತ್ತು ಅಡೆನ್ ಕೊಲ್ಲಿಯನ್ನು ಹಾರ್ಮುಜ್ ಜಲಸಂಧಿಯಿಂದ ಸಂಪರ್ಕಿಸಲಾಗುತ್ತೆ ಅಥವಾ ಕನೆಕ್ಟ್ ಮಾಡಲಾಗುತ್ತೆ ಅಂತ ಇದೆ. ಆಪ್ಷನ್ 2, ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ ಅಂತ ಇದೆ. ಆಪ್ಷನ್ 3, ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ ಅಂತ ಇದೆ. ಆಪ್ಷನ್ 4, ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ, ಈ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಕನೆಕ್ಟ್ ಮಾಡುವಂತಹ ಜಲಸಂಧಿ ಹಾರ್ಮುಜ್ ಅನ್ನುವ ಹೆಸರಿನ ಜಲಸಂಧಿಯಾಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಮೊದಲ ಕೇಬಲ್ ರೈಲ್ವೆ ಸೇತುವೆ ಎಲ್ಲಿ ಸ್ಥಾಪನೆಯಾಗ್ತಾ ಇದೆ, ಎಲ್ಲಿ ನಿರ್ಮಾಣವಾಗ್ತಾ ಇದೆ ಅಂತ ಗುರುತಿಸಬೇಕಾಗಿದೆ. ರೀಸೆಂಟಾಗಿ ಈ ಕೇಬಲ್ ಸೇತುವೆ ನ್ಯೂಸ್ನಲ್ಲಿತ್ತು. ಸೊ ಇದನ್ನು ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಲದಾಖ್, ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ 3 ನಾಗಾಲ್ಯಾಂಡ್ ಅಥವಾ ಆಪ್ಷನ್ 4 ಅರುಣಾಚಲ್ ಪ್ರದೇಶ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಕೇಬಲ್ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಭಾರತದಲ್ಲಿ ಮೊದಲ ಬಾರಿಗೆ. ಸೊ ಆಪ್ಷನ್ 2 ಜಮ್ಮು ಮತ್ತು ಕಾಶ್ಮೀರ ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಪ್ರಶ್ನೆಯಾಗಿದ್ದು, ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಪಂಜಾಬ್, ರಾಜಸ್ಥಾನ್, ಚಂಡೀಗಢ ಅಥವಾ ಹರಿಯಾಣ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಚಂಡೀಗಢದಲ್ಲಿ ಈ ಒಂದು ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಹೆಮಿಸ್ ಅನ್ನುವ ಪ್ರಸಿದ್ಧವಾದಂತಹ ಬೌದ್ಧ ಮಠ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಹಿಮಾಚಲ್ ಪ್ರದೇಶ್, ಆಪ್ಷನ್ 2 ಅರುಣಾಚಲ್ ಪ್ರದೇಶ್, ಆಪ್ಷನ್ 3 ಲದಾಖ್ ಅಥವಾ ಆಪ್ಷನ್ 4 ಸಿಕ್ಕಿಂ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಆಪ್ಷನ್ 3 ಲದಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಹೆಮಿಸ್ ಅನ್ನುವ ಪ್ರಸಿದ್ಧ ಬೌದ್ಧ ಮಠ ಅಥವಾ ಮೊನಾಸ್ಟ್ರಿ ಲೊಕೇಟ್ ಆಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಕಲೇಸರ್ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಹರಿಯಾಣ, ಮಧ್ಯಪ್ರದೇಶ್, ರಾಜಸ್ಥಾನ್, ಒಡಿಶಾ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಹರಿಯಾಣ ರಾಜ್ಯ. ಆಪ್ಷನ್ 1 ಹರಿಯಾಣ ಇಸ್ ರೈಟ್ ಆನ್ಸರ್. ಬಿಮ್ಸ್ಟೆಕ್ ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಹೊಂದಿಲ್ಲದೆ ಇರುವಂತಹ ಈ ಒಂದು ಲಿಸ್ಟ್ನಲ್ಲಿರುವಂತಹ ರಾಷ್ಟ್ರ ಯಾವುದು ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಥೈಲ್ಯಾಂಡ್, ಮಯನ್ಮಾರ್, ಭಾರತ ಅಥವಾ ಇಂಡೋನೇಷ್ಯಾ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಆಪ್ಷನ್ 4 ಇಂಡೋನೇಷ್ಯಾ ರಾಷ್ಟ್ರ ಈ ಬಿಮ್ಸ್ಟೆಕ್ ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಹೊಂದಿಲ್ಲ. ಉಳಿದಂತೆ ಥೈಲ್ಯಾಂಡ್, ಮಯನ್ಮಾರ್, ಭಾರತ ಈ 3 ರಾಷ್ಟ್ರಗಳು ಕೂಡ ಈ ಬಿಮ್ಸ್ಟೆಕ್ ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಅಥವಾ ಮೆಂಬರ್ಶಿಪ್ಪನ್ನು ಹೊಂದಿವೆ. ಸೊ ಆಪ್ಷನ್ 4 ಇಂಡೋನೇಷ್ಯಾ ಇಸ್ ರೈಟ್ ಆನ್ಸರ್. ಜಾಗತಿಕವಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಏಪ್ರಿಲ್ 29, ಆಪ್ಷನ್ 2 ಏಪ್ರಿಲ್ 30, ಆಪ್ಷನ್ 3 ಮೇ 3 ಅಥವಾ ಆಪ್ಷನ್ 4 ಮೇ 4ನೇ ತಾರೀಕು ಅಂತ ಇದೆ. ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 3 ಮೇ 3ನೇ ತಾರೀಕಿನಂದು ಪ್ರತಿ ವರ್ಷ
ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ ಗುರುತಿಸಬೇಕಾಗಿದೆ. ವಿಚ್ ಈಸ್ ಅವರ್ ನ್ಯಾಷನಲ್ ಮರೀನ್ ಆ್ಯನಿಮಲ್ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಮಗರ್ ಮೊಸಳೆ, ಆಪ್ಷನ್ 2 ಆಲಿವ್ ರಿಡ್ಲಿ ಆಮೆ, ಆಪ್ಷನ್ 3 ಗ್ಯಾಂಜೆಟಿಕ್ ಡಾಲ್ಫಿನ್ ಅಥವಾ ಆಪ್ಷನ್ 4 ಮಾಸೀರ್ ಮೀನು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಗ್ಯಾಂಜೆಟಿಕ್ ಡಾಲ್ಫಿನ್ ಅಥವಾ ಗಂಗಾ ನದಿಯ ಡಾಲ್ಫಿನ್ಗಳು ಅಂತ ನಮ್ಮ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಗುರುತಿಸಲಾಗುತ್ತದೆ. ನ್ಯಾಷನಲ್ ಮರೀನ್ ಆ್ಯನಿಮಲ್ ಅಂತ ಈ ಗ್ಯಾಂಜೆಟಿಕ್ ಡಾಲ್ಫಿನ್ ಅನ್ನು ಗುರುತಿಸಲಾಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, INS ಇಂಫಾಲ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಈ INS ಇಂಫಾಲ್ ಅನ್ನೋದು ವಿಮಾನವಾಹಕ ನೌಕೆಯಾಗಿದೆ. ಭಾರತೀಯ ನೌಕಾಪಡೆಗೆ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಅನ್ನೋದು ಒಂದನೇ ಸ್ಟೇಟ್ಮೆಂಟ್ ಆಗಿದೆ. ಎರಡನೇ ಸ್ಟೇಟ್ಮೆಂಟ್, ಈ INS ಇಂಫಾಲ್ ಅನ್ನೋದು ಸ್ಥಳೀಯವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಸ್ಟೆಲ್ತ್ ವಿಧ್ವಂಸಕ ಯುದ್ಧ ನೌಕೆಯಾಗಿದೆ ಅಂತ ಇದೆ. ಆಪ್ಷನ್ 3 INS ಇಂಫಾಲ್ ಇದು ಮಜ್ಗಾಂವ್ ಡಾಕ್ ಯಾರ್ಡ್ ಲಿಮಿಟೆಡ್ ಅನ್ನುವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾದಂತಹ ಒಂದು ಹಡಗಾಗಿದೆ ಅಂತ ಇದೆ. ಆಪ್ಷನ್ 4 INS ಇಂಫಾಲ್ ಇದು ಭಾರತದಲ್ಲಿ 15B ಅನ್ನುವ ಪ್ರಾಜೆಕ್ಟ್ ಅಥವಾ ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದಂತಹ 3ನೇ ಹಡಗಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಒಂದು ಲಿಸ್ಟ್ನಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಮಿಷ್ಟಿ ಅನ್ನುವ ಯೋಜನೆಯ ಕುರಿತಾದಂತಹ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 2023ರಲ್ಲಿ ಕೇಂದ್ರ ಸರ್ಕಾರದಿಂದ ಈ ಮಿಷ್ಟಿ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಇದೆ. ಆಪ್ಷನ್ 2 ಈ ಮಿಷ್ಟಿ ಯೋಜನೆ ಮ್ಯಾಂಗ್ರೋವ್ ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವಂತಹ ಗುರಿಯನ್ನು ಹೊಂದಿದೆ ಅಂತ ಇದೆ. ಆಪ್ಷನ್ 3 ಈ ಮಿಷ್ಟಿ ಯೋಜನೆಯಿಂದ ಸ್ಥಳೀಯ ಜನರ ಆದಾಯವನ್ನು ಹೆಚ್ಚಿಸುವಂತಹ ವೈಶಿಷ್ಟ್ಯಗಳನ್ನು ಕೂಡ ಇದು ಒಳಗೊಂಡಿದೆ ಅಂತ ಇದೆ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿವೆ. 2023ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಮತ್ತು ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸುವಂತಹ ಗುರಿಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಇರುವಂತಹ ಸ್ಥಳೀಯ ಜನರನ್ನು ಅವರ ಆದಾಯವನ್ನು ಹೆಚ್ಚಿಸುವಂತಹ ಉದ್ದೇಶವನ್ನು ಕೂಡ ಈ ಮಿಷ್ಟಿ ಅನ್ನುವ ಯೋಜನೆ ಹೊಂದಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಈ ಒಂದು ವರದಿಯನ್ನು ಪ್ರತಿ ವರ್ಷ ಯಾವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 3 ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಅನ್ನುವ ಸಂಸ್ಥೆಯಿಂದ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. 2022ರ ವರದಿಯಲ್ಲಿ ಭಾರತ 37ನೇ ಸ್ಥಾನವನ್ನು ಈ ಒಂದು ರಿಪೋರ್ಟ್ನಲ್ಲಿ ಪಡೆದುಕೊಂಡಿತ್ತು. ಈ ಕೆಳಗಿನ ಸಂವಿಧಾನದ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ದಾವೇದಾರರಿಗೆ ಸಂಪೂರ್ಣ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ತನ್ನ ಅಸಾಧಾರಣವಾದಂತಹ ಅಧಿಕಾರವನ್ನು ಬಳಸಬಹುದಾದಂತಹ ಪ್ರಾವಧಾನ ಇದೆ ಅಂತ ಪ್ರಶ್ನೆ ಇದೆ. ಸಂಪೂರ್ಣ ನ್ಯಾಯ ಅಥವಾ ಕಂಪ್ಲೀಟ್ ಜಸ್ಟಿಸನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಕೆಳಗಿನ ಯಾವ ಆರ್ಟಿಕಲ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನು ಭಾರತೀಯ ಸಂವಿಧಾನ ನೀಡ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆರ್ಟಿಕಲ್ 125, ಆಪ್ಷನ್ 2 ಆರ್ಟಿಕಲ್ 142, ಆಪ್ಷನ್ 3 ಆರ್ಟಿಕಲ್ 140 ಅಥವಾ ಆಪ್ಷನ್ 4 ಆರ್ಟಿಕಲ್ 145 ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಆರ್ಟಿಕಲ್ 142ರ ಅಡಿಯಲ್ಲಿ ಭಾರತದ ಸಂವಿಧಾನದಲ್ಲಿ ಈ ಸುಪ್ರೀಂ ಕೋರ್ಟ್ಗೆ ಒಂದು ವಿಶೇಷವಾದಂತಹ ಅಧಿಕಾರವನ್ನು ನೀಡಲಾಗಿದೆ. ಇದರ ಪ್ರಕಾರ ಈ ದಾವೇದಾರರಿಗೆ ಸಂಪೂರ್ಣವಾದಂತಹ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ತನ್ನ ಈ ಒಂದು ಅಧಿಕಾರವನ್ನು ಚಲಾಯಿಸುವಂತಹ ಒಂದು ಕೆಪಾಸಿಟಿಯನ್ನು ಅಥವಾ ಒಂದು ಪ್ರಾವಧಾನವನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಆಪ್ಷನ್ 2 ಆರ್ಟಿಕಲ್ 142 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಭಾರತದಲ್ಲಿ ಆಯುಷ್ ಸಚಿವಾಲಯದಿಂದ 2023ರ ಯೋಗ ದಿನವನ್ನು ಯಾವ ಸ್ಥಳದಲ್ಲಿ ಆಯೋಜಿಸುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಇಂದೋರ್, ಆಪ್ಷನ್ 2 ಲಕ್ನೋ, ಆಪ್ಷನ್ 3 ಜೈಪುರ್ ಅಥವಾ ಆಪ್ಷನ್ 4 ಕೋಲ್ಕತ್ತಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ರಾಜಸ್ಥಾನದ ಜೈಪುರ್ನಲ್ಲಿ ಈ 2023ರ ಒಂದು ಯೋಗ ದಿನವನ್ನು ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ.
ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಸಿಮಿಲಿಪಾಲ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮಧ್ಯಪ್ರದೇಶ್, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಮಹಾರಾಷ್ಟ್ರ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಒಡಿಶಾ ರಾಜ್ಯದಲ್ಲಿ ಸಿಮಿಲಿಪಾಲ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಸೊ ಆಪ್ಷನ್ 3 ಒಡಿಶಾ ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳ ನಡುವೆ ಮೊದಲ ಬಾರಿಗೆ ಒಂದು ಕಡಲ ವ್ಯಾಯಾಮ ಏರ್ಪಾಡಾಗ್ತಾ ಇದೆ. ಸೊ AIME ಅಂತಂದರೆ ಆಸಿಯಾನ್ ಇಂಡಿಯಾ ಮರಿಟೈಮ್ ಎಕ್ಸಸೈಸ್ 2023 ಅಂತ ಈ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದನ್ನು ಯಾವ ಸ್ಥಳದಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕೊಚ್ಚಿ, ಆಪ್ಷನ್ 2 ಕೌಲಾಲಂಪುರ್, ಆಪ್ಷನ್ 3 ಸಿಂಗಾಪುರ್ ಅಥವಾ ಆಪ್ಷನ್ 4 ಜಕಾರ್ತಾ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಸಿಂಗಾಪುರದಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳ ನಡುವೆ ಮೊದಲ ಬಾರಿಗೆ ಈ ಒಂದು ಮರಿಟೈಮ್ ಎಕ್ಸಸೈಸನ್ನು ಅಥವಾ ಕಡಲ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಆಪ್ಷನ್ 3 ಸಿಂಗಾಪುರ್ ಈಸ್ ರೈಟ್ ಆನ್ಸರ್. ಗಂಡಕ್ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಯಮುನಾ, ಮಂದಾಕಿನಿ, ಗಂಗಾ ಅಥವಾ ಗೋದಾವರಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 3 ಗಂಗಾ ನದಿಯ ಪ್ರಮುಖವಾದಂತಹ ಉಪನದಿ ಗಂಡಕ್ ನದಿಯಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ನೀವು. ಈ ಗಂಗಾ ನದಿಯ ಪ್ರಮುಖವಾದಂತಹ ಉತ್ತರ ದಂಡೆಯ ಅಥವಾ ಎಡದಂಡೆಯ ಪ್ರಮುಖವಾದಂತಹ ಉಪನದಿ ನೇಪಾಳದಲ್ಲಿ ಹುಟ್ಟಿ ಟಿಬೇಟಿನಿಂದ ಈ ಭಾರತವನ್ನು ಪ್ರವೇಶಿಸುವಂತಹ ಗಂಡಕ್ ನದಿ ಈ ಬಿಹಾರದ ಪಟ್ನಾ ನಗರದ ಮುಂದೆ ಈ ಗಂಗಾ ನದಿಯನ್ನು ಸೇರಿಕೊಳ್ಳುವಂತಹ ಪ್ರಮುಖವಾದಂತಹ ಉಪನದಿಯಾಗಿದೆ. ಕರ್ನಾಟಕದ ಪ್ರಸಿದ್ಧವಾದಂತಹ ಚನ್ನಪಟ್ಟಣ ಗೊಂಬೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಅಥವಾ ಸ್ಟೇಟ್ಮೆಂಟ್ 1, ಈ ಆಟಿಕೆ ತಯಾರಿಕೆ ಕಲೆಯನ್ನು ಟಿಪ್ಪು ಸುಲ್ತಾನ್ ಪರಿಚಯಿಸಿದರು ಅಂತ ಇದೆ. ಆಪ್ಷನ್ 2, ಇದು 2005ರಲ್ಲಿ ಭೌಗೋಳಿಕ ಸೂಚನೆ ಅಥವಾ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಪಡೆದುಕೊಂಡಿತು ಅಂತ ಇದೆ. ಈ ಚನ್ನಪಟ್ಟಣದ ಆಟಿಕೆಗಳು 100% ರಾಸಾಯನಿಕಗಳಿಂದ ಮುಕ್ತವಾದಂತಹ ಸುರಕ್ಷಿತವಾದಂತಹ ಆಟಿಕೆಗಳಾಗಿವೆ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕಂದರೆ ಈ ಮೇಲಿನ 3 ಸ್ಟೇಟ್ಮೆಂಟ್ಗಳು ಕೂಡ ಚನ್ನಪಟ್ಟಣ ಗೊಂಬೆಯ ಬಗ್ಗೆ ಸರಿಯಾದಂತಹ ಮಾಹಿತಿಗಳಾಗಿವೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ದೇಶಗಳ ಪಟ್ಟಿಯಲ್ಲಿ G7 ಗುಂಪಿನ ಸದಸ್ಯತ್ವವನ್ನು ಹೊಂದಿಲ್ಲದೇ ಇರುವಂತಹ ರಾಷ್ಟ್ರ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಇಟಲಿ, ಆಪ್ಷನ್ 2 UK, ಆಪ್ಷನ್ 3 USA ಅಥವಾ ಆಪ್ಷನ್ 4 ಭಾರತ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಭಾರತ ಈ ಒಂದು G7 ಗುಂಪಿನ ಸದಸ್ಯತ್ವವನ್ನು ಹೊಂದಿಲ್ಲದೇ ಇರುವಂತಹ ರಾಷ್ಟ್ರವಾಗಿದೆ ಈ ಒಂದು ಲಿಸ್ಟ್ನಲ್ಲಿ. ಸೊ ಇಟಲಿ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈ 3 ರಾಷ್ಟ್ರಗಳು ಕೂಡ G7 ಗುಂಪಿನ ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರಗಳಾಗಿವೆ. ಸೊ ಆಪ್ಷನ್ 4 ಭಾರತ ಇಸ್ ರೈಟ್ ಆನ್ಸರ್. ಮುಂದಿನ ಆರ್ಟಿಕಲ್ ಅನ್ನು ನೋಡೋಣ. ಭಾರತದಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಯು ವಿಮಾ ಕಂಪನಿಗಳ ನಿಯಂತ್ರಣ ಮಾಡುವಂತಹ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ ಇದೆ. ಇನ್ಶೂರೆನ್ಸ್ ಕಂಪನಿಗಳನ್ನು ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಸೆಬಿ, ಆಪ್ಷನ್ 2 RBI, ಆಪ್ಷನ್ 3 IRDAI ಅಥವಾ ಆಪ್ಷನ್ 4 ನಮ್ಮ ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ IRDAI ಈ ಒಂದು ಸಂಸ್ಥೆ ಭಾರತದಲ್ಲಿ ವಿಮಾ ಕಂಪನಿಗಳನ್ನು ನಿಯಂತ್ರಣ ಮಾಡುವಂತಹ ಮತ್ತು ಈ ಒಂದು ಕಂಪನಿಗಳನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಸಂಸ್ಥೆಯಾಗಿದೆ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ಇತ್ತೀಚೆಗೆ ವಿಶ್ವ ಬ್ಯಾಂಕಿನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಸೊ ಈ ಕೆಳಗಿನ ಯಾವ ವ್ಯಕ್ತಿಯನ್ನು ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಅಜಯ್ ಬಂಗಾ, ಆಪ್ಷನ್ 2 ರಘುರಾಮ್ ರಾಜನ್, ಆಪ್ಷನ್ 3 ಗೀತಾ ಗೋಪಿನಾಥ್ ಅಥವಾ ಆಪ್ಷನ್ 4 ಊರ್ಜಿತ್ ಪಟೇಲ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಅಜಯ್ ಬಂಗಾ ಅವರನ್ನು, ಭಾರತೀಯ ಮೂಲದ ಅಜಯ್ ಬಂಗಾ ಅವರನ್ನು ವರ್ಲ್ಡ್ ಬ್ಯಾಂಕ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಮೈಟಿ ಅನ್ನುವ ಬುಡಕಟ್ಟು ಜನಾಂಗಕ್ಕೆ ST ಮೀಸಲಾತಿಯನ್ನು ನೀಡಿದಂತಹ ಭಾರತದ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದೆ. ಇತ್ತೀಚೆಗೆ ಈ ಮೈಟಿ ಬುಡಕಟ್ಟು ಜನಾಂಗ ಸಾಕಷ್ಟು ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು
ಪ್ರಿಪೇರ್ ಮಾಡಲಾಗಿದೆ. ಆಪ್ಷನ್ 1 ತ್ರಿಪುರಾ, ಆಪ್ಷನ್ 2 ಮಣಿಪುರ, ಆಪ್ಷನ್ 3 ನಾಗಾಲ್ಯಾಂಡ್ ಅಥವಾ ಆಪ್ಷನ್ 4 ಮೇಘಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಮಣಿಪುರದಲ್ಲಿ ಈ ಮೈಟಿ ಅನ್ನುವ ಬುಡಕಟ್ಟು ಜನಾಂಗಕ್ಕೆ ST ಮೀಸಲಾತಿಯನ್ನು, ಶೆಡ್ಯೂಲ್ಡ್ ಟ್ರೈಬ್ ಮೀಸಲಾತಿಯನ್ನು ನೀಡುವಂತಹ ನಿರ್ಧಾರವನ್ನು ಘೋಷಿಸಲಾಗಿತ್ತು. ಸೊ ಹೀಗಾಗಿ ಇದಕ್ಕೆ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರುವುದರಿಂದ ಈ ಮೈಟಿ ಬುಡಕಟ್ಟು ಜನಾಂಗ ಮತ್ತು ಮಣಿಪುರ ನ್ಯೂಸ್ನಲ್ಲಿತ್ತು. ಸೊ ಆಪ್ಷನ್ 2 ಮಣಿಪುರ್ ಇಸ್ ರೈಟ್ ಆನ್ಸರ್. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಈ ಒಂದು ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 2005, 2008, ಆಪ್ಷನ್ 3 2016 ಅಥವಾ 2020 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 2 2008ನೇ ಇಸವಿಯಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. 2023ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಈ ಒಂದು ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದೆ. ಈ ಒಂದು ಸೂಚ್ಯಂಕದಲ್ಲಿ ಭಾರತ ಯಾವ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 150, ಆಪ್ಷನ್ 2 143, ಆಪ್ಷನ್ 3 161 ಅಥವಾ ಆಪ್ಷನ್ 4 112ನೇ ರ್ಯಾಂಕ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 161ನೇ ರ್ಯಾಂಕ್. 2023ರ ಈ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತಕ್ಕೆ 161ನೇ ರ್ಯಾಂಕನ್ನು ಸ್ಥಾನವನ್ನು ನೀಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಥವಾ CBDC ಅನ್ನುವ ಈ ಒಂದು ಕರೆನ್ಸಿಯ ಕುರಿತಾದಂತಹ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಈ CBDC ಕ್ರಿಪ್ಟೋ ಕರೆನ್ಸಿಗೆ ಸಮನಾದಂತಹ ಒಂದು ಕರೆನ್ಸಿಯಾಗಿದೆ ಅಂತ ಇದೆ. ಆಪ್ಷನ್ 2 ಈ CBDC ಇದನ್ನು RBI ನಿಯಂತ್ರಣ ಮಾಡುತ್ತದೆ ಅಥವಾ ನಮ್ಮ ಕೇಂದ್ರ ಬ್ಯಾಂಕ್ ನಿರ್ವಹಣೆ ಮಾಡುತ್ತೆ ಅಥವಾ ನಿಯಂತ್ರಣ ಮಾಡುತ್ತೆ ಅಂತ ಇದೆ. ಆಪ್ಷನ್ 3 ಈ CBDC ಭಾರತದ ಫಿಯಟ್ ಕರೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 1 ಈ ಕ್ರಿಪ್ಟೋ ಕರೆನ್ಸಿಗೆ ಸಮನಾದಂತಹ ಕರೆನ್ಸಿ CBDC ಆಗಿದೆ ಅನ್ನೋದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಸಮುದ್ರದೊಳಗಿನ ಸುರಂಗವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಈ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಚೆನ್ನೈ, ಆಪ್ಷನ್ 2 ಮುಂಬೈ, ಆಪ್ಷನ್ 3 ವಿಶಾಖಪಟ್ಟಣಂ ಅಥವಾ ಆಪ್ಷನ್ 4 ಮಂಗಳೂರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಮುಂಬೈನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಸಮುದ್ರದೊಳಗಿನ ಸುರಂಗ ಮಾರ್ಗವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಆಪ್ಷನ್ 2 ಮುಂಬೈ ಇಸ್ ರೈಟ್ ಆನ್ಸರ್. ಈ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ನೋವೇಷನ್ ಸಮೀಕ್ಷೆಯ ಪ್ರಕಾರ ಭಾರತದ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ನಾವೀನ್ಯತೆಯನ್ನು ಹೊಂದಿದಂತಹ ರಾಜ್ಯವಾಗಿದೆ ಅಥವಾ ಮೋಸ್ಟ್ ಇನ್ನೋವೇಟಿವ್ ರಾಜ್ಯವಾಗಿ ಯಾವುದು ಗುರುತಿಸ್ಕೊಳ್ತಾ ಇದೆ, ಯಾವ ರಾಜ್ಯ ಗುರುತಿಸ್ಕೊಳ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ತೆಲಂಗಾಣ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಕರ್ನಾಟಕ, ಆಪ್ಷನ್ 4 ತಮಿಳುನಾಡು ಅಂತ ಇದೆ. ಸೊ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ಭಾರತದಲ್ಲಿ ಅತಿ ಇನ್ನೋವೇಟಿವ್ ಆದಂತಹ ಅಥವಾ ಅತ್ಯಂತ ಹೆಚ್ಚಿನ ಒಂದು ಉತ್ಪಾದನೆಯಲ್ಲಿ ನಾವೀನ್ಯತೆಯನ್ನು ಹೊಂದಿದಂತಹ ರಾಜ್ಯವಾಗಿ ಗುರುತಿಸಿಕೊಳ್ತಾ ಇದೆ. ಆಪ್ಷನ್ 3 ಕರ್ನಾಟಕ ಇಸ್ ರೈಟ್ ಆನ್ಸರ್. ಭಾರತದಲ್ಲಿ ಈ ಎಲೆಕ್ಟ್ರಿಕ್ ವಾಹನಗಳ ಪ್ರೋತ್ಸಾಹವನ್ನು, ಉತ್ಪಾದನೆಯ ಪ್ರೋತ್ಸಾಹವನ್ನು ನೀಡುವಂಥ ನಿಟ್ಟಿನಲ್ಲಿ ಫೇಮ್ ಅನ್ನುವ ಪ್ರೋಗ್ರಾಮನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2015ನೇ ಇಸವಿ, ಆಪ್ಷನ್ 2 2018, ಆಪ್ಷನ್ 3 2019 ಅಥವಾ ಆಪ್ಷನ್ 4 2022 ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 2015ನೇ ಇಸವಿಯಲ್ಲಿ ಈ ಫೇಮ್ ಅನ್ನುವ ಪ್ರೋಗ್ರಾಮನ್ನು ಮುಖ್ಯವಾಗಿ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಲಾಗಿತ್ತು. ಸೊ ಆಪ್ಷನ್ 1 2015 ಇಸ್ ರೈಟ್ ಆನ್ಸರ್. ಮಾಯನ್ ನಾಗರಿಕತೆ ಬೆಳವಣಿಗೆಯನ್ನು ಹೊಂದಿದಂತಹ ಪ್ರದೇಶ ಯಾವುದು ಅಂತ 4 ಆಪ್ಷನ್ಗಳನ್ನು ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಮೆಕ್ಸಿಕೋದ ಕಣಿವೆ ಅನ್ನುವುದು. ಈ 4 ಆಪ್ಷನ್ಗಳಲ್ಲಿ ಮೆಕ್ಸಿಕೋದ ಕಣಿವೆ ಅನ್ನುವುದು ಕರೆಕ್ಟ್ ಆದಂಥ ಆನ್ಸರ್ ಆಗಿದೆ. ಪ್ರತಿ ವರ್ಷ 5ನೇ ಜೂನ್ನಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ 2023ರ ಈ ವಿಶ್ವ ಪರಿಸರ ದಿನ ಅಥವಾ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇದರ ಥೀಮ್ ಏನಾಗಿದೆ, ಯಾವ ಥೀಮನ್ನು ಡಿಸೈಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಸೇವ್ ಸಾಯಿಲ್, ಸೇವ್ ಹ್ಯುಮನಿಟಿ ಅಂತ ಇದೆ. ಆಪ್ಷನ್ 2 ಅರ್ತ್ ಈಸ್ ದ ಓನ್ಲಿ ಪ್ಲಾನೆಟ್ ಅಂತ ಇದೆ. ಆಪ್ಷನ್ 3 ಎಲಿಮಿನೇಟ್ ಕಾರ್ಬನ್ ಅಂತ ಇದ್ದು, ಆಪ್ಷನ್ 4 ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಇದೆ.
ಸರಿಯಾದ ಉತ್ತರ ಆಪ್ಷನ್ 4 ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವ ಒಂದು ವಿಷಯವನ್ನು ಆಧರಿಸಿ 2023 ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಆರ್ಟಿಕಲ್ ಪಾಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಆರ್ಟಿಕಲ್ನಲ್ಲಿ ಬಾಹ್ಯ ಆಕ್ರಮಣಗಳು ಮತ್ತು ಆಂತರಿಕ ಅಡಚಣೆಗಳಿಂದ ರಾಜ್ಯಗಳನ್ನು ಸಂರಕ್ಷಿಸುವಂತಹ ಒಂದು ಕರ್ತವ್ಯ ಭಾರತೀಯ ಒಕ್ಕೂಟದ್ದಾಗಿದೆ ಅಂತ ಆರ್ಟಿಕಲ್ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಆರ್ಟಿಕಲ್ 355, ಆಪ್ಷನ್ 2 ಆರ್ಟಿಕಲ್ 356, ಆಪ್ಷನ್ 3 ಆರ್ಟಿಕಲ್ 359 ಮತ್ತು ಆಪ್ಷನ್ 4 ಆರ್ಟಿಕಲ್ 360 ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳೋದಾದರೆ ಆಪ್ಷನ್ 1 ಭಾರತದ ಸಂವಿಧಾನದ ಆರ್ಟಿಕಲ್ 355ರಲ್ಲಿ ಈ ಭಾರತೀಯ ಒಕ್ಕೂಟದ ಕರ್ತವ್ಯದ ಕುರಿತಾದಂಥ, ಅದರಲ್ಲೂ ಮುಖ್ಯವಾಗಿ ಯಾವುದೇ ರಾಜ್ಯಗಳಲ್ಲಿ ಬಾಹ್ಯ ಆಕ್ರಮಣ, ಎಕ್ಸ್ಟರ್ನಲ್ ಅಗ್ರೆಷನ್ ಆಗಿರ್ಬೋದು, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಇವುಗಳಿಂದ ರಾಜ್ಯಗಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತೆ ಆರ್ಟಿಕಲ್ 355ರಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಭಾರತೀಯ ಸಮುದ್ರದ ಹಿತಾಸಕ್ತಿಗಳನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಅಥವಾ ಭಾರತೀಯ ಕರಾವಳಿ ಕಾವಲು ಪಡೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1952, ಆಪ್ಷನ್ 2 1966, ಆಪ್ಷನ್ 3 1978 ಅಥವಾ ಆಪ್ಷನ್ 4 1985 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 1978ನೇ ಇಸವಿಯಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಈ ಒಂದು ಸಶಸ್ತ್ರ ಪಡೆಗಳನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಸಮುದ್ರದ ಹಿತಾಸಕ್ತಿಗಳನ್ನು, ಭಾರತೀಯ ಸಮುದ್ರದ ಹಿತಾಸಕ್ತಿಗಳನ್ನು ಕಾವಲು ಮಾಡುವಂತಹ, ರಕ್ಷಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪಡೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಕಾಳಿ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ ಅಥವಾ ಮೈಸೂರು ಜಿಲ್ಲೆ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಆಪ್ಷನ್ 2 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಆಪ್ಷನ್ 2 ಉತ್ತರ ಕನ್ನಡ ಇಸ್ ರೈಟ್ ಆನ್ಸರ್. So that was all about today's revision session. Thank you so much for joining the discussion. Have a nice day.